ನಟ ದರ್ಶನ್ ಪಡೆದಿದ್ದ ಮಧ್ಯಂತರ ಬೇಲ್ ಇಂದು ಮುಕ್ತಾಯ ಆಗಲಿದೆ. ಆಪರೇಷನ್ ಆಗತ್ತಾ ಇಲ್ವಾ ಅನ್ನೋದೇ ಇಂದಿನ ದೊಡ್ಡ ಕುತೂಹಲ. ಇಂದು ದರ್ಶನ್ ಮಧ್ಯಂತರ ಬೇಲ್ನ ಲಾಸ್ಟ್ ಡೇ. ದರ್ಶನ್ ಸರ್ಜರಿ ಮಾಡೋಕೆ ಮುಂದಾದ ಡಾಕ್ಟರ್. ನಟ ದರ್ಶನ್ಗೆ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಡೇ. ಇಂದು ಮಧ್ಯಂತರ ಜಾಮೀನಿನ ಕೊನೆಯ ದಿನ. ಅಲ್ಲದೆ ಇವತ್ತೇ ನಟನಿಗೆ ಆಪರೇಷನ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜಾಮೀನು ಕೋರಿ ಸಲ್ಲಿಸಿರುವ ಅರ್ಜಿಗಳ ಸಂಬಂಧ ವಾದ ಪ್ರತಿವಾದ ಆಲಿಸಿ ವಿಚಾರಣೆಯನ್ನ ಪೂರ್ಣಗೊಳಿಸಿದ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಪೀಠ ತೀರ್ಪನ್ನ ಕಾಯ್ದಿರಿಸಿದೆ. 6 ವಾರಗಳ ಮಧ್ಯಂತರ ಜಾಮೀನು ನೀಡಿದ್ದ ಹೈಕೋರ್ಟ್ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡಿಸಿ ಮಧ್ಯಂತರ ಜಾಮೀನು ಅವಧಿ ವಿಸ್ತರಿಸಲು ಮನವಿಯನ್ನ ಮಾಡಿದರು. ದರ್ಶನ್ಗೆ ರಕ್ತದೊತ್ತಡ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಇನ್ನೂ ಶಸ್ತ್ರಚಿಕಿತ್ಸೆ ನಡೆಸಿಲ್ಲ ಅಂತ ವಕೀಲ ಸಿ.ವಿ. ನಾಗೇಶ್ ಹೇಳಿದರು. ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಇವತ್ತು ಅಂತ್ಯವಾಗುವ ಹಿನ್ನೆಲೆ ವಿಸ್ತರಣೆಗಾಗಿ ಮನವಿ ಮಾಡಲಾಗಿತ್ತು. ಇದೀಗ ಅವಧಿ ವಿಸ್ತರಿಸಿ ನ್ಯಾಯಾಲಯ ಆದೇಶಿಸಿದೆ. ಒಟ್ನಲ್ಲಿ ಇವತ್ತು ಆಪರೇಷನ್ ಆಗುತ್ತಾ ಇಲ್ವಾ ಅನ್ನೋದೇ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟ ದರ್ಶನ್ ಪಡೆದಿದ್ದ ಮಧ್ಯಂತರ ಬೇಲ್ ಇಂದು ಮುಕ್ತಾಯ ಆಗಲಿದೆ. ಆಪರೇಷನ್ ಆಗತ್ತಾ ಇಲ್ವಾ ಅನ್ನೋದೇ ಇಂದಿನ ದೊಡ್ಡ ಕುತೂಹಲ. ಇಂದು ದರ್ಶನ್ ಮಧ್ಯಂತರ ಬೇಲ್ನ ಲಾಸ್ಟ್ ಡೇ. ದರ್ಶನ್ ಸರ್ಜರಿ ಮಾಡೋಕೆ ಮುಂದಾದ ಡಾಕ್ಟರ್. ನಟ ದರ್ಶನ್ಗೆ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಡೇ. ಇಂದು ಮಧ್ಯಂತರ ಜಾಮೀನಿನ ಕೊನೆಯ ದಿನ. ಅಲ್ಲದೆ ಇವತ್ತೇ ನಟನಿಗೆ ಆಪರೇಷನ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜಾಮೀನು ಕೋರಿ ಸಲ್ಲಿಸಿರುವ ಅರ್ಜಿಗಳ ಸಂಬಂಧ ವಾದ ಪ್ರತಿವಾದ ಆಲಿಸಿ ವಿಚಾರಣೆಯನ್ನ ಪೂರ್ಣಗೊಳಿಸಿದ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಪೀಠ ತೀರ್ಪನ್ನ ಕಾಯ್ದಿರಿಸಿದೆ. 6 ವಾರಗಳ ಮಧ್ಯಂತರ ಜಾಮೀನು ನೀಡಿದ್ದ ಹೈಕೋರ್ಟ್ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡಿಸಿ ಮಧ್ಯಂತರ ಜಾಮೀನು ಅವಧಿ ವಿಸ್ತರಿಸಲು ಮನವಿಯನ್ನ ಮಾಡಿದರು. ದರ್ಶನ್ಗೆ ರಕ್ತದೊತ್ತಡ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಇನ್ನೂ ಶಸ್ತ್ರಚಿಕಿತ್ಸೆ ನಡೆಸಿಲ್ಲ ಅಂತ ವಕೀಲ ಸಿ.ವಿ. ನಾಗೇಶ್ ಹೇಳಿದರು. ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಇವತ್ತು ಅಂತ್ಯವಾಗುವ ಹಿನ್ನೆಲೆ ವಿಸ್ತರಣೆಗಾಗಿ ಮನವಿ ಮಾಡಲಾಗಿತ್ತು. ಇದೀಗ ಅವಧಿ ವಿಸ್ತರಿಸಿ ನ್ಯಾಯಾಲಯ ಆದೇಶಿಸಿದೆ. ಒಟ್ನಲ್ಲಿ ಇವತ್ತು ಆಪರೇಷನ್ ಆಗುತ್ತಾ ಇಲ್ವಾ ಅನ್ನೋದೇ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟ ದರ್ಶನ್ ಪಡೆದಿದ್ದ ಮಧ್ಯಂತರ ಬೇಲ್ ಇಂದು ಮುಕ್ತಾಯ ಆಗಲಿದೆ. ಆಪರೇಷನ್ ಆಗತ್ತಾ ಇಲ್ವಾ ಅನ್ನೋದೇ ಇಂದಿನ ದೊಡ್ಡ ಕುತೂಹಲ. ಇಂದು ದರ್ಶನ್ ಮಧ್ಯಂತರ ಬೇಲ್ನ ಲಾಸ್ಟ್ ಡೇ. ದರ್ಶನ್ ಸರ್ಜರಿ ಮಾಡೋಕೆ ಮುಂದಾದ ಡಾಕ್ಟರ್. ನಟ ದರ್ಶನ್ಗೆ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಡೇ. ಇಂದು ಮಧ್ಯಂತರ ಜಾಮೀನಿನ ಕೊನೆಯ ದಿನ. ಅಲ್ಲದೆ ಇವತ್ತೇ ನಟನಿಗೆ ಆಪರೇಷನ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜಾಮೀನು ಕೋರಿ ಸಲ್ಲಿಸಿರುವ ಅರ್ಜಿಗಳ ಸಂಬಂಧ ವಾದ ಪ್ರತಿವಾದ ಆಲಿಸಿ ವಿಚಾರಣೆಯನ್ನ ಪೂರ್ಣಗೊಳಿಸಿದ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಪೀಠ ತೀರ್ಪನ್ನ ಕಾಯ್ದಿರಿಸಿದೆ. 6 ವಾರಗಳ ಮಧ್ಯಂತರ ಜಾಮೀನು ನೀಡಿದ್ದ ಹೈಕೋರ್ಟ್ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡಿಸಿ ಮಧ್ಯಂತರ ಜಾಮೀನು ಅವಧಿ ವಿಸ್ತರಿಸಲು ಮನವಿಯನ್ನ ಮಾಡಿದರು. ದರ್ಶನ್ಗೆ ರಕ್ತದೊತ್ತಡ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಇನ್ನೂ ಶಸ್ತ್ರಚಿಕಿತ್ಸೆ ನಡೆಸಿಲ್ಲ ಅಂತ ವಕೀಲ ಸಿ.ವಿ. ನಾಗೇಶ್ ಹೇಳಿದರು. ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಇವತ್ತು ಅಂತ್ಯವಾಗುವ ಹಿನ್ನೆಲೆ ವಿಸ್ತರಣೆಗಾಗಿ ಮನವಿ ಮಾಡಲಾಗಿತ್ತು. ಇದೀಗ ಅವಧಿ ವಿಸ್ತರಿಸಿ ನ್ಯಾಯಾಲಯ ಆದೇಶಿಸಿದೆ. ಒಟ್ನಲ್ಲಿ ಇವತ್ತು ಆಪರೇಷನ್ ಆಗುತ್ತಾ ಇಲ್ವಾ ಅನ್ನೋದೇ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟ ದರ್ಶನ್ ಪಡೆದಿದ್ದ ಮಧ್ಯಂತರ ಬೇಲ್ ಇಂದು ಮುಕ್ತಾಯ ಆಗಲಿದೆ. ಆಪರೇಷನ್ ಆಗತ್ತಾ ಇಲ್ವಾ ಅನ್ನೋದೇ ಇಂದಿನ ದೊಡ್ಡ ಕುತೂಹಲ. ಇಂದು ದರ್ಶನ್ ಮಧ್ಯಂತರ ಬೇಲ್ನ ಲಾಸ್ಟ್ ಡೇ. ದರ್ಶನ್ ಸರ್ಜರಿ ಮಾಡೋಕೆ ಮುಂದಾದ ಡಾಕ್ಟರ್. ನಟ ದರ್ಶನ್ಗೆ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಡೇ. ಇಂದು ಮಧ್ಯಂತರ ಜಾಮೀನಿನ ಕೊನೆಯ ದಿನ. ಅಲ್ಲದೆ ಇವತ್ತೇ ನಟನಿಗೆ ಆಪರೇಷನ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜಾಮೀನು ಕೋರಿ ಸಲ್ಲಿಸಿರುವ ಅರ್ಜಿಗಳ ಸಂಬಂಧ ವಾದ ಪ್ರತಿವಾದ ಆಲಿಸಿ
ವಿಚಾರಣೆಯನ್ನ ಪೂರ್ಣಗೊಳಿಸಿದ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಪೀಠ ತೀರ್ಪನ್ನ ಕಾಯ್ದಿರಿಸಿದೆ. 6 ವಾರಗಳ ಮಧ್ಯಂತರ ಜಾಮೀನು ನೀಡಿದ್ದ ಹೈಕೋರ್ಟ್ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿ ಮಧ್ಯಂತರ ಜಾಮೀನು ಅವಧಿ ವಿಸ್ತರಿಸಲು ಮನವಿಯನ್ನ ಮಾಡಿದರು. ದರ್ಶನ್ಗೆ ರಕ್ತದೊತ್ತಡ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಇನ್ನೂ ಶಸ್ತ್ರಚಿಕಿತ್ಸೆ ನಡೆಸಿಲ್ಲ ಅಂತ ವಕೀಲ ಸಿವಿ ನಾಗೇಶ್ ಹೇಳಿದರು. ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಇವತ್ತು ಅಂತ್ಯವಾಗುವ ಹಿನ್ನೆಲೆ ವಿಸ್ತರಣೆಗಾಗಿ ಮನವಿ ಮಾಡಲಾಗಿತ್ತು. ಇದೀಗ ಅವಧಿ ವಿಸ್ತರಿಸಿ ನ್ಯಾಯಾಲಯ ಆದೇಶಿಸಿದೆ. ಒಟ್ನಲ್ಲಿ ಇವತ್ತು ಆಪರೇಷನ್ ಆಗುತ್ತಾ ಇಲ್ವಾ ಅನ್ನೋದೇ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟ ದರ್ಶನ್ ಪಡೆದಿದ್ದ ಮಧ್ಯಂತರ ಬೇಲ್ ಇಂದು ಮುಕ್ತಾಯ ಆಗಲಿದೆ. ಆಪರೇಷನ್ ಆಗತ್ತಾ ಇಲ್ವಾ ಅನ್ನೋದೇ ಇಂದಿನ ದೊಡ್ಡ ಕುತೂಹಲ. ಇಂದು ದರ್ಶನ್ ಮಧ್ಯಂತರ ಬೇಲ್ನ ಲಾಸ್ಟ್ ಡೇ. ದರ್ಶನ್ ಸರ್ಜರಿ ಮಾಡೋಕೆ ಮುಂದಾದ ಡಾಕ್ಟರ್. ನಟ ದರ್ಶನ್ಗೆ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಡೇ. ಇಂದು ಮಧ್ಯಂತರ ಜಾಮೀನಿನ ಕೊನೆಯ ದಿನ. ಅಲ್ಲದೆ ಇವತ್ತೇ ನಟನಿಗೆ ಆಪರೇಷನ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜಾಮೀನು ಕೋರಿ ಸಲ್ಲಿಸಿರುವ ಅರ್ಜಿಗಳ ಸಂಬಂಧ ವಾದ ಪ್ರತಿವಾದ ಆಲಿಸಿ ವಿಚಾರಣೆಯನ್ನ ಪೂರ್ಣಗೊಳಿಸಿದ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಪೀಠ ತೀರ್ಪನ್ನ ಕಾಯ್ದಿರಿಸಿದೆ. 6 ವಾರಗಳ ಮಧ್ಯಂತರ ಜಾಮೀನು ನೀಡಿದ್ದ ಹೈಕೋರ್ಟ್ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿ ಮಧ್ಯಂತರ ಜಾಮೀನು ಅವಧಿ ವಿಸ್ತರಿಸಲು ಮನವಿಯನ್ನ ಮಾಡಿದರು. ದರ್ಶನ್ಗೆ ರಕ್ತದೊತ್ತಡ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಇನ್ನೂ ಶಸ್ತ್ರಚಿಕಿತ್ಸೆ ನಡೆಸಿಲ್ಲ ಅಂತ ವಕೀಲ ಸಿವಿ ನಾಗೇಶ್ ಹೇಳಿದರು. ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಇವತ್ತು ಅಂತ್ಯವಾಗುವ ಹಿನ್ನೆಲೆ ವಿಸ್ತರಣೆಗಾಗಿ ಮನವಿ ಮಾಡಲಾಗಿತ್ತು. ಇದೀಗ ಅವಧಿ ವಿಸ್ತರಿಸಿ ನ್ಯಾಯಾಲಯ ಆದೇಶಿಸಿದೆ. ಒಟ್ನಲ್ಲಿ ಇವತ್ತು ಆಪರೇಷನ್ ಆಗುತ್ತಾ ಇಲ್ವಾ ಅನ್ನೋದೇ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟ ದರ್ಶನ್ ಪಡೆದಿದ್ದ ಮಧ್ಯಂತರ ಬೇಲ್ ಇಂದು ಮುಕ್ತಾಯ ಆಗಲಿದೆ. ಆಪರೇಷನ್ ಆಗತ್ತಾ ಇಲ್ವಾ ಅನ್ನೋದೇ ಇಂದಿನ ದೊಡ್ಡ ಕುತೂಹಲ. ಇಂದು ದರ್ಶನ್ ಮಧ್ಯಂತರ ಬೇಲ್ನ ಲಾಸ್ಟ್ ಡೇ. ದರ್ಶನ್ ಸರ್ಜರಿ ಮಾಡೋಕೆ ಮುಂದಾದ ಡಾಕ್ಟರ್. ನಟ ದರ್ಶನ್ಗೆ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಡೇ. ಇಂದು ಮಧ್ಯಂತರ ಜಾಮೀನಿನ ಕೊನೆಯ ದಿನ. ಅಲ್ಲದೆ ಇವತ್ತೇ ನಟನಿಗೆ ಆಪರೇಷನ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜಾಮೀನು ಕೋರಿ ಸಲ್ಲಿಸಿರುವ ಅರ್ಜಿಗಳ ಸಂಬಂಧ ವಾದ ಪ್ರತಿವಾದ ಆಲಿಸಿ ವಿಚಾರಣೆಯನ್ನ ಪೂರ್ಣಗೊಳಿಸಿದ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಪೀಠ ತೀರ್ಪನ್ನ ಕಾಯ್ದಿರಿಸಿದೆ. 6 ವಾರಗಳ ಮಧ್ಯಂತರ ಜಾಮೀನು ನೀಡಿದ್ದ ಹೈಕೋರ್ಟ್ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿ ಮಧ್ಯಂತರ ಜಾಮೀನು ಅವಧಿ ವಿಸ್ತರಿಸಲು ಮನವಿಯನ್ನ ಮಾಡಿದರು. ದರ್ಶನ್ಗೆ ರಕ್ತದೊತ್ತಡ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಇನ್ನೂ ಶಸ್ತ್ರಚಿಕಿತ್ಸೆ ನಡೆಸಿಲ್ಲ ಅಂತ ವಕೀಲ ಸಿವಿ ನಾಗೇಶ್ ಹೇಳಿದರು. ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಇವತ್ತು ಅಂತ್ಯವಾಗುವ ಹಿನ್ನೆಲೆ ವಿಸ್ತರಣೆಗಾಗಿ ಮನವಿ ಮಾಡಲಾಗಿತ್ತು. ಇದೀಗ ಅವಧಿ ವಿಸ್ತರಿಸಿ ನ್ಯಾಯಾಲಯ ಆದೇಶಿಸಿದೆ. ಒಟ್ನಲ್ಲಿ ಇವತ್ತು ಆಪರೇಷನ್ ಆಗುತ್ತಾ ಇಲ್ವಾ ಅನ್ನೋದೇ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.